ಸಮೃದ್ಧಿ ಕರ್ನಾಟಕಕ್ಕಾಗಿ ಜೆಡಿಎಸ್ ಕಾರ್ಯಕರ್ತರ ತಾಲೂಕು ಘಟಕದ ವತಿಯಿಂದ ಎಸ್ಐಆರ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬೂತ್ ಮಟ್ಟದ ಏಜೆಂಟ್ ಬಿಎಲ್ಎ ಕಾರ್ಯಕ್ರಮ ತಾಲೂಕಿನ ಸಾದರ ಭವನದಲ್ಲಿ ಹಮ್ಮಿಕೊಂಡಿದ್ದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ನೆಚ್ಚಿನ ಅಭ್ಯರ್ಥಿ, ಕೊರಟಗೆರೆ ಕ್ಷೇತ್ರದ ಮತದಾರರ ಮನಸ್ಸಿನಲ್ಲಿ ಮನೆ ಮಾಡಿರುವ ಮನೆ ಮಗ, ಮಾಜಿ ಶಾಸಕ PR ಸುಧಾಕರ್ ಲಾಲ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಮಾತನಾಡಿದ ಅವರು, ಎಲ್ಲರನ್ನೂ ಒಗ್ಗೂಡಿಸಿ ಪಕ್ಷ ಸಂಘಟಿಸಬೇಕು, ಬೂತ್ ಮಟ್ಟದ ಸಮಿತಿ ರಚಿಸಿ ಅರ್ಹ ಮತದಾರರನ್ನು ಗುರುತಿಸಿ ನೇರವಾಗಿ ಅರ್ಜಿಗಳನ್ನು ಪಡೆದು ಪರಿಷ್ಕರಣೆ ಮಾಡಿ ಅಧಿಕಾರಿಗಳಿಗೆ ನೀಡಬೇಕು ಎಂದು ಬಿಎಲ್ಎಗಳು ನಿರಂತರ ಪರಿಶ್ರಮದಿಂದ ಮತದಾರ ಪರಿಷ್ಕರಣೆ ಮಾಡಿಸಿ ಮುಂಬರುವ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಇಂದಿನಿಂದಲೇ ಕ್ರಿಯಾಶೀಲರಾಗಿ ಎಂದು ಸಲಹೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕಾಮರಾಜಣ್ಣ, ಡ್ರೈವರ್ ಸಿದ್ದಣ್ಣ, LV ಪ್ರಕಾಶ್, ರೇಣುಕಾ ಪ್ರಸಾದ್, ಓಬಳಪ್ಪ ಹಾಗೂ ವಿಧಾನಸಭಾ ಕ್ಷೇತ್ರದ 6 ಹೋಬಳಿಯ ಜೆಡಿಎಸ್ ಸದಸ್ಯರುಗಳು ಭಾಗಿಯಾಗಿದ್ದರು. ಏನಾದರೂ ಬದಲಾವಣೆಗಳಾಗಬೇಕಾದ್ರೆ ಯಾರೋ ಸೇರಿಸಬೇಕಾಗಿರ್ತದ, ಇಲ್ಲ ಬೇರೆ ಯಾವುದೋ ಊರಲ್ಲಿ ಇರ್ತಾರೆ, ಅವ್ರು ಮತ್ತೆ ಇಲ್ಲಿ ಬರೋಗಿರ್ತಾರೆ, ಆ ಮತದಾರರ ಪಟ್ಟಿಯಲ್ಲಿ ಮತ್ತೆ ಅವ್ರನ್ನ ಸೇರಿಸಬೇಕಾಗ್ತದ, ನೀರು ಹೋಗಿರ್ತಕ್ಕಂಥವ್ರನ್ನ ತೆಗೆದಾಕಬೇಕಾದಂತ ವಿಚಾರ ಇದೆ. ಇವೆಲ್ಲವನ್ನು ಕೂಡ ಬಿಎಲ್ಎಗಳು ತಾವೇನು ತಮ್ಮ ಬೂತ್ಗಳಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು, ಮತ್ತೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಎಲ್ಲರೂ ಕೂಡ ಈ ಪಕ್ಷವನ್ನ ಸಂಘಟನೆಯನ್ನ ಅತ್ಯಂತ ಬೇರು ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದರ ಒಂದು ಭಾಗ ಇವತ್ತು ಈ ಒಂದು ನಮ್ಮ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಪಕ್ಷ ಏನಿದೆ ನಿಜವಾಗ್ಲೂ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿರ್ತಕ್ಕಂಥ ಪಕ್ಷ ಈ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಮತ್ತೆ ನಮ್ಮ ನಾಯಕರುಗಳು ಕೊಡ್ತಕ್ಕಂಥ ಆದೇಶಗಳು ಏನಿದೆ ಅವುಗಳನ್ನ ಕಾಲಕಾಲಕ್ಕೆ ಅವ್ರು ನೀಡ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೇನು ಬಿಎಲ್ಎಗಳು ಇದ್ದೀರಾ, ತಾವುಗಳು ತಮ್ಮ ತಮ್ಮ ಬೂತ್ನಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಹಿಂದೆ ನಾವೇನ್ ಮಾಡ್ತಿದ್ವಿ, ಕಾರ್ಯಕ್ರಮಗಳು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ, ವೆಂಕಟರಮಣ ಬರ್ತಾ ಇದ್ದಾರೆ, ಮತ್ತೆ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಲ್ಲಾ ಕಾರ್ಯಕರ್ತರನ್ನ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಿಂದಿನ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರೆ ಈಗಿರ್ತಕ್ಕಂಥದ್ದು ನಾವು ನಮ್ಮ ಬೂತ್ ಲೆವೆಲಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈಗ ನಮ್ಮ ನಾಯಕರು ಹೇಳಿದ್ದಾರೆ, ಅದನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ಪದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಿಂದ ಬೂತ್ ಲೆವೆಲ್ ಏಜೆಂಟ್ಗಳು ಇವತ್ತು ಈ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರಕ್ಕೆ ಎಲ್ಲರೂ ಕೂಡ ಬಂದು ಯಾವ ರೀತಿ ಪರಿಷ್ಕರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೂತ್ ಲೆವೆಲ್ನಲ್ಲಿ ನಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ. ಈ ಒಂದು ವರ್ಕ್ಶಾಪ್ನಲ್ಲಿ ಯಾವ ರೀತಿ ನಾವು ವೋಟರ್ ಲಿಸ್ಟ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೇಕು, ಹೊಸದಾಗಿ ಸೇರಿಸಬೇಕು, ಅಥವಾ ಹೊರಗಡೆ ಇರ್ತಕ್ಕಂಥವ್ರನ್ನ ಮತ್ತೆ ನಾವಿಲ್ಲಿ ತಮ್ಮ ಊರಿನಲ್ಲೇ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರವನ್ನು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನೀಡಿರುವ ಸೂಚನೆ ಮೇರೆಗೆ ಈ ದಿನ ಕೊರಟಗೆರೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಮತದಾರರನ್ನ JDS ಅಲ್ಲ, ಅದು ನಂತರದ ಪ್ರಕ್ರಿಯೆ. ಅದು
ನಾವು ಏನು ನಮ್ಮ ನಾಯಕರುಗಳು ಯಾವ ರೀತಿ ಸೂಚನೆ ಕೊಡ್ತಾರೆ ಅವ್ರು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಎಸ್ಐ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿ ಆಯಾ ಬೂತಲ್ಲಿ ಬೇಕಿದ್ದರನ್ನ ಸೇರಿಸ್ಕೊಂಡು ಸುಮಾರು ಓಟ್ಗಳು ಸೇರಿಸ್ಕೊಂಡು ಇದು ಮಾಡ್ಕೊಂಡಿರ್ತಾರೆ. ನಾವು ಯಾಕಪ್ಪ ಈ ಬೇರೆ ಓಟ್ಗಳನ್ನ ನಮ್ಮನ್ನ ಮಾಡೋ ಕಾರ್ಯಕ್ರಮ ಶುರು ಮಾಡ್ಕೊಂಡಿರ್ತಾರೆ. ಆ ಬೇಕಿದ್ದ ಓಡೆಲ್ಲ ಸೇರ್ಕೊಂಡಾಗ ಕನಿಷ್ಠ ಈ ನಮ್ಮ ತಾಲೂಕು ಅಂತ ತಗೊಂಡಾಗ ಒಂದು 15,000-20,000 ಓಟ್ ಎಕ್ಸರ್ಸೈಸ್ ನಡೆಸ್ತದೆ. ನಾವು ಬೇರೆ ಆ ಭಾಗದಲ್ಲಿ ಯಾವ ಓಟ್ ಇದೆ, ನಮಗೆ ಬೇಕಿದ್ದ ಓಟ್ ಏನಿದೆ, ಈಗ ನಮ್ಗೆ ಬೇಕಿರೋ ಓಟ್ ಈ ನಮಗೆ ಬೇಕಾಗಿರೋ ಓಟನ್ನೇ ಕೈ ಬಿಟ್ಟಿರ್ತಾರೆ. ಅದನ್ನ ಸೇರಿಸ್ಕೊಳ್ಳೋ ಕೆಲಸನೂ ಮಾಡ್ಬೋದು. ಬೇಕಿದ್ರೆ ವಜಾ ಮಾಡಿಸೋ ಕೆಲಸ ವ್ಯಕ್ತಿ ಅವ್ರು ಇರ್ತದೆ. ಆ ಒಂದು ಇವತ್ತು ಎಲೆಕ್ಷನ್ ಆಫೀಸರ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ನಿಮ್ಗೆ ಏನು ಬೇರೆ ಇದೆ ಚುನಾವಣಾ ಆಯೋಗ ಹೋಗುತ್ತೆ. ಅಲ್ಲಿಂದ ನಮ್ಮ ಚುನಾವಣಾ ತಹಸೀಲ್ದಾರ್ ಬರ್ತದೆ. ನಿಮ್ಮ ಗಮನಕ್ಕೆ ಬಂದರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಿಮ್ಮ ಮೇರೆ ಬಂದಾಗ ಆ ವಿಷಯ ಗಮನದಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾಡ್ಕೊಳ್ಬೋದಿಲ್ಲ. ನಮ್ಗೆಲ್ಲ ಒಂದು ಕಡೆ ಒಂದು ಅನುಕೂಲ ಆಗ್ತದೆ. ಆ ಒಂದು ನಾಳೆ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, MLA ಚುನಾವಣೆ ಇರ್ಬೋದು, ಅದರಿಂದ ಬಹಳ ಅನುಕೂಲವಿದೆ ಅಂತ ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಕ್ಷದ ನೇತಾರರಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರೆಲ್ಲ ಹೆಚ್ಚಾಗಿ ಹೇಳಿದರೆ ನಾನು ಜಾಸ್ತಿ ಇಷ್ಟಪಡಲ್ಲ. ಹಾಗಂತ ಹೇಳಿ ನನ್ನ ಮಾತು ಮತ ಪರಿಷ್ಕರಣೆ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ವರಿಷ್ಠರು ಒಂದು ತೀರ್ಮಾನ ತಗೊಂಡು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಅನಧಿಕೃತ ಓಟ್ಗಳೇನು ಸೇರ್ಪಡೆ ಇತ್ತು ಅದನ್ನು ಆದಷ್ಟು ಡಿಲೀಟ್ ಮಾಡಿಸೋಂಥ ವ್ಯವಸ್ಥೆ. ಆಮೇಲೆ 2 ಕಡೆ ಓಟು ಇತ್ತು, ಅದು ನಮಗೆ ತೊಂದರೆ ಆಗ್ತಾಯಿತ್ತು. ಅದನ್ನು ಆದಷ್ಟು ಡಿಲೀಟ್ ಮಾಡಿ ಏನು ನಮಗೆ ಬೇಕಿರೋಂಥ ಓಟೇ ನಮ್ಮ ಕ್ಷೇತ್ರದಲ್ಲಿ ಓಟ್ ಆಗಿರ್ತಾರೆ. ಏನೋ ಇನ್ನೊಂದು ಕಡೆ ಮಿಸ್ ಆಗಿರೋದು ಅವ್ರನ್ನ ಸೇರ್ಪಡೆ ಕಾರ್ಯಕ್ರಮ ಮಾಡಿ ಏನು ನಮ್ಮ BLAಗಳು ಅಂತ ಏನು ನಾವು ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಹೆಚ್ಚಿನ ಅಧಿಕಾರ ನಾವು ಪಕ್ಷದಿಂದ ಕೊಡ್ತಾ ಇದ್ದೀವಿ. ಇವತ್ತು ಚುನಾವಣೆ ಕಮಿಷನ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಏನೇ ಒಂದು ಸೇರ್ಪಡೆ ಇರ್ಬೋದು, ಇಲ್ಲ ಅವ್ರನ್ನ ಕೈ ಬಿಡೋಂಥ ಕಾರ್ಯಕ್ರಮ ಇರ್ಬೋದು, ನಮ್ಮ BLAಗಳು ಗಮನಕ್ಕೆ ಬರೆದು ಅವ್ರು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಆ ಒಂದು ಮಟ್ಟಕ್ಕೆ ನಾವು ಇವತ್ತು ಒಂದು ಇದನ್ನು ಕಾರ್ಯಕ್ರಮ ರೂಪಿಸ್ಕೊಂಡು ಈ ಒಂದು ಕಾರ್ಯಾಗಾರ ನಾವು ಮಾಡ್ತಾ ಇದ್ದೀವಿ. ಜನತಾದಳ ಅಂತೇನು ಜನತಾದಳ ಇಲ್ವೇ ಇಲ್ಲ ಅಂತ ಸರ್ವೆ ಮಾಡ್ಕೊಂಡಿರೋ ಜನಕ್ಕೆ 28ರ ಚುನಾವಣೆ ಒಳಗೆ ಜನತಾದಳ ಏನು ಅಂತ ತೋರಿಸೋ ನಿಟ್ಟಿನಲ್ಲಿ ನಾವು ತಯಾರಾಗ್ತೀವಿ.